ಇನ್ನು ರಾಜ್ಯದಾದ್ಯಂತ ಈಗಾಗಲೇ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಟ್ ಸರ್ಕಾರ ಒಂದಿಷ್ಟು ರೂಲ್ಸ್ ಅನ್ನು ತಂದಿತ್ತು. ಆ ರೂಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಮ್ಯಾಟ್ರ್ ಬಂದಿದೆ. ಏನು ಅಂತ ಹೇಳಿದ್ರೆ, ಕಲಬುರಗಿಯಲ್ಲಿ ಸೌಂಡ್ ಸಿಸ್ಟಮ್ ಅಳವಡಿಕೆ ಮಾಡುವಂತಿಲ್ಲ ಅಂತ ಹೇಳಿ ಬಂದಿತ್ತು. ಅಂದರೆ ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮನ್ನು ಹಾಕಬಾರ್ದು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತ ಒಂದು ಕಾನೂನನ್ನು ಅಥವಾ ಒಂದಿಷ್ಟು ರೂಲ್ಸನ್ನು ಜಾಲು ತಂದಿತ್ತು. ಬಟ್ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದರು ನೋಡ್ಕೊಂಬನ್ನಿ. ರಾಜ್ಯಕ್ಕೆ ಒಂದೇ ಕಾನೂನು ಇರಬೇಕು, ನೀತಿ ಇರಬೇಕು ಅನ್ನೋದನ್ನ ಶಾಸಕರು ಪ್ರಸ್ತಾಪ ಮಾಡಿದ್ರು. ಇವತ್ತು ನೋಡಿ, ಗುಲ್ಬರ್ಗಾದಲ್ಲಿ ನೀವು ಸದ್ದು ಮಾಡಬಹುದು, ಸದ್ದೇ ಮಾಡದೆ ಗಣಪತಿ ಉತ್ಸವ ಮಾಡಬೇಕಾ? ಅಂದ್ರೆ ಮೌನ ಗಣಪತಿ, ಯಾರಾದ್ರೂ ಮೌನ ಗಣಪತಿ ಇದೆ ಈ ದೇಶದಲ್ಲಿ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಕಾಂಗ್ರೆಸ್ನವ್ರಿಗೆ ಮಾತ್ರ ಮೌನ ಗಣಪತಿ ಹಬ್ಬ ಬೇಕು, ಆದ್ರೆ ಬೇರೆಯವರಿಗೆಲ್ಲ ಮಣೆ ಹಾಕಬೇಕು, ಅವರನ್ನ ಎತ್ಕಟ್ಟಬೇಕು, ನೀವು ಓಲೈಕೆ ಮಾಡಬೇಕು. ಆದ್ರೆ ಹಿಂದೂಗಳನ್ನ ಇವತ್ತು ತುಳಿತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ 1300 ಸೌಂಡ್ ಸಿಸ್ಟಮ್ ನಡೆಸ್ತಕ್ಕಂಥವ್ರು ಇದ್ದಾರೆ. ಎಲ್ಲರಿಗೂ ಕೂಡ ಇವತ್ತು 6000 ಜನ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರಾಗಿ. ಅವರ ಹೊಟ್ಟೆಪಾಡಿನ ಕೆಲಸ ಅದು. ಆದ್ರೆ ಪೊಲೀಸ್ನವರು ಅವ್ರನ್ನೆಲ್ಲರೂ ಕರೆದು ಅವ್ರಿಗೆ ತಾಕೀತು ಮಾಡ್ತಕ್ಕಂಥದ್ದು, 8 ಗಂಟೆಗೆ ಮೈಕ್ ಸೆಟ್ ಅನ್ನ ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಕೇಸ್ಗಳು ಹಾಕ್ತಕ್ಕಂಥದ್ದು, ಅವರನ್ನು ಅರೆಸ್ಟ್ ಮಾಡ್ತದ್ದು, ಅಲ್ಲಿಂದ ಜೈಲಿಗೆ ಕಳಿಸ್ತಕ್ಕಂಥ ಇಂಥ ಕೆಲಸವನ್ನ ಪೊಲೀಸ್ನವರು ಮಾಡ್ತಿದ್ದಾರೆ. ಅದಕ್ಕೆ ನಾನು